ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೆದ 68ನೇ ವಾರ್ಷಿಕ ಗ್ರಾಮಿ ಪ್ರಶಸ್ತಿ ಪ್ರದಾನ ಸಮಾರಂಭವು ಸಂಗೀತ ಲೋಕದ ಹಲವು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಖ್ಯಾತ ಹಾಸ್ಯನಟ ಟ್ರೆವರ್ ನೋವಾ ಅವರು ಸತತ 6ನೇ ಹಾಗೂ ಕೊನೆಯ ಬಾರಿಗೆ ಈ ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ಲ್ಯಾಟಿನ್ ಸಂಗೀತಗಾರ ಬ್ಯಾಡ್ ಬನ್ನಿ ತಮ್ಮ ಡೆಬಿ ತಿರಾರ್ ಮಾಸ್ ಫೋಟೋಸ್ ಆಲ್ಬಂಗಾಗಿ ಪ್ರತಿಷ್ಠಿತ ಆಲ್ಬಮ್ ಆಫ್ ದಿ ಇಯರ್ ಪ್ರಶಸ್ತಿ ಗೆದ್ದು ಇತಿಹಾಸ ನಿರ್ಮಿಸಿದರು. ಕೆ-ಪಾಪ್ ಸಂಗೀತ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಗ್ರಾಮಿ ಪ್ರಶಸ್ತಿ ಲಭಿಸಿದೆ. ಕೆ-ಪಾಪ್ ಡೆಮನ್ ಹಂಟರ್ಸ್ ಚಿತ್ರದ ಗೋಲ್ಡನ್ ಹಾಡು ಈ ಸಾಧನೆ ಮಾಡಿದೆ. ಖ್ಯಾತ ನಿರ್ದೇಶಕ ಸ್ಪೀಲ್ಬರ್ಗ್ ಅವರು ಮ್ಯೂಸಿಕ್ ಬೈ ಜಾನ್ ವಿಲಿಯಮ್ಸ್ ಸಾಕ್ಷ್ಯಚಿತ್ರಕ್ಕಾಗಿ ತಮ್ಮ ಮೊದಲ ಗ್ರಾಮಿ ಪ್ರಶಸ್ತಿ ಪಡೆದರು. ಇದರೊಂದಿಗೆ ಅವರು ಎಮಿ, ಗ್ರಾಮಿ, ಆಸ್ಕರ್ ಮತ್ತು ಟೋನಿ ಪ್ರಶಸ್ತಿಗಳನ್ನು ಗೆದ್ದವರು ಎಂಬ ಅಪರೂಪದ ಸಾಧಕರ ಪಟ್ಟಿಗೆ ಸೇರಿದರು. The relationship between pictures and sound. You hear his music for the ಟಿಬೆಟ್ನ ಆಧ್ಯಾತ್ಮಿಕ ನಾಯಕ ದಲೈ ಲಾಮಾ ಅವರು ತಮ್ಮ ಮೆಡಿಟೇಷನ್ಸ್ ಆಲ್ಬಂಗಾಗಿ ಅತ್ಯುತ್ತಮ ಆಡಿಯೋ ಬುಕ್ ಮತ್ತು ಸ್ಟೋರಿ ಟೆಲ್ಲಿಂಗ್ ವಿಭಾಗದಲ್ಲಿ ಮೊದಲ ಗ್ರಾಮಿ ಗೆದ್ದರು. ಅವರ ಪರವಾಗಿ ಸಂಗೀತಗಾರ ರೂಫೂಸ್ ವೇನ್ ರೇಟ್ ಪ್ರಶಸ್ತಿ ಸ್ವೀಕರಿಸಿದರು. ಚೇಂಜಸ್ ಹಾಡಿನ ಕವರ್ಗಾಗಿ ಅತ್ಯುತ್ತಮ ರಾಕ್ ಪರ್ಫಾರ್ಮೆನ್ಸ್ ಪ್ರಶಸ್ತಿ ಪಡೆದರು.